ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೆಲವೇ ಕ್ಷಣಗಳಲ್ಲಿ ಕೆಆರ್ಪುರ ವೈಟ್ಫೀಲ್ಡ್ ಮೆಟ್ರೋಗೆ ಚಾಲನೆಯನ್ನ ನೀಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಗಾಲ್ಡಿ ನರೇಂದ್ರ ಮೋದಿ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸತ್ಯಸಾಯಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯನ್ನ ಉದ್ಘಾಟನೆಯನ್ನ ಮಾಡಿ ನರೇಂದ್ರ ಮೋದಿ ಅವರು ಬಂದಿರುವಂಥದ್ದು. ವೈಟ್ಫೀಲ್ಡ್ ಮತ್ತು ಕೆಆರ್ಪುರ ಈ ಒಂದು ಮಾರ್ಗವನ್ನ ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆಯನ್ನ ಕೊಡಲಿದ್ದಾರೆ. ಸಂಖ್ಯೆಯಲ್ಲಿ ನರೇಂದ್ರ ಮೋದಿ ಅವರು ಅತಿ ಉದ್ದದ ಮೆಟ್ರೋ ಅನ್ನುವಂಥ ಕೀರ್ತಿಗೂ ಕೂಡ ಪಾತ್ರವಾಗುತ್ತೆ ಬೆಂಗಳೂರು ಮೆಟ್ರೋ. ಈ ಹಿಂದೆ ಹೈದರಾಬಾದ್ 2ನೇ ಸ್ಥಾನದಲ್ಲಿತ್ತು. ಈಗ ಕರ್ನಾಟಕ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನ ಹೊಂದಿರುವಂತಹ ಒಂದು ನಗರ ಆಗ್ತಾ ಇದೆ. ತೋರಿಸ್ತಾ ಇದೀವಿ, ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೋಸ್ಕರ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಎನ್ನುವಂಥದ್ದನ್ನ. ಸಿಲಿಕಾನ್ ಸಿಟಿ ಜನರ ಬಹುದಿನಗಳ ನಿರೀಕ್ಷೆ ಮತ್ತು ಬೇಡಿಕೆ ಇತ್ತು, ಯಾವಾಗ ಬೇಗ ಉದ್ಘಾಟನೆ ಆಗುತ್ತೆ ಅಂತ. ಅದನ್ನ ಇವತ್ತು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೆಟ್ರೋದಲ್ಲಿ ಸಂಚಾರವನ್ನು ಕೂಡ ಮಾಡಲಿರುವಂಥದ್ದು. ಟ್ರಾಫಿಕ್ ಕಿರಿಕಿರಿ ಇತ್ತು ಆ ಭಾಗದಲ್ಲಿ, ಆ ಟ್ರಾಫಿಕ್ ಕಿರಿಕಿರಿ ತಪ್ಪಲಿದೆ. ಈ ಒಂದು ಮೆಟ್ರೋ ಸಂಚಾರ ಶುರುವಾದಂಥ ಸಂದರ್ಭದಲ್ಲಿ ದಿನನಿತ್ಯ 2 ರಿಂದ 3 ಲಕ್ಷ ಜನ ಪ್ರಯಾಣಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಅಂದಾಜಿರುವಂಥದ್ದು. ವೈಟ್ಫೀಲ್ಡ್ನಿಂದ ಕೆಆರ್ಪುರಂವರೆಗೆ 13.71 ಕಿಲೋಮೀಟರ್ ಉದ್ದದ ಒಂದು ಮೆಟ್ರೋ ಮಾರ್ಗ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಪ್ರಧಾನಮಂತ್ರಿಗಳು ಬಂದ್ರ ಅಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ? ಪೃಥ್ವಿ, ಈಗಾಗಲೇ ವೈಟ್ಫೀಲ್ಡ್ ಹೆಲಿಪ್ಯಾಡ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಇಳಿತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಕೂಡ ಬರ್ತಾರೆ. ಬಂದು ಬಹುನಿರೀಕ್ಷಿತ ಒಂದು ಪ್ರಾಜೆಕ್ಟ್ ಆಗಿರುವಂತಹ ವೈಟ್ಫೀಲ್ಡ್ ಕೆಆರ್ಪುರಂ ಮೆಟ್ರೋ ಏನಿದೆ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಏನಿದೆ ಇದರ ಕೆಳಭಾಗದಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಮೋದಿ ಅವರನ್ನ ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಜನ ನಿಂತಿದ್ದಾರೆ. ಜೊತೆಗೆ ಮೋದಿ ಅವರಿಗೆ ಜೈಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಜನರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಬೀಳ್ತಿದ್ದಾರೆ. ಇಲ್ಲಿ 1 ಗಂಟೆಗೆ ಶಾರ್ಪ್ ಆಗಿ ಕಾರ್ಯಕ್ರಮ ಶುರು ಆಗ್ಬೇಕಿತ್ತು, ಆದ್ರೆ 6 ನಿಮಿಷ ಈಗಾಗಲೇ ತಡ ಆಗಿರುವಂತದ್ದು. 1:45ಕ್ಕೆ ಇಲ್ಲಿನ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಇನ್ನು ವೈಟ್ಫೀಲ್ಡ್ ಹೆಲಿಪ್ಯಾಡ್ ನಿಂದ ದಾವಣಗೆರೆಗೂ ಕೂಡ ಅವರು ಹೊರಡ್ತಾರೆ. ಸದ್ಯಕ್ಕೆ 6 ನಿಮಿಷ ತಡ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಕೂಡ ಮೊಟಕಾಗುವಂತ ಒಂದಿಷ್ಟು ಬೇರೆ ಕಾರ್ಯಕ್ರಮಗಳು ಕೂಡ ಮೊಟಕಾಗುವಂತ ಸಾಧ್ಯತೆ ಇದೆ. ವೈಟ್ಫೀಲ್ಡ್ ನಲ್ಲಿ ಏನು ಉದ್ಘಾಟನೆ ಇತ್ತು ಅದನ್ನ ಮಾತ್ರ ಏನು ಉದ್ಘಾಟನೆ ಮಾಡಿ ಅವರು ತೆರಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಥವಾ ಈ ಹಿಂದೆ ಪ್ಲಾನ್ ಮಾಡಿರುವ ಹಾಗೆ ವೈಟ್ಫೀಲ್ಡ್ ಇಂದ ಏನು ಮೆಟ್ರೋದಲ್ಲಿ ಅವರು ಪ್ರಯಾಣ ಮಾಡ್ತಾರೆ ಅನ್ನುವಂಥದ್ದಿತ್ತು. ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಅವರನ್ನ ನಿನ್ನೆ ಸಂಸದ ಸ್ಥಾನದಿಂದ ಅನರ್ಹ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. अदानी जी का पैसा नहीं है, अदानी जी का इंफ्रास्ट्रक्चर बिजनेस है, पैसा किसी और का है. सवाल यह है, ये जो 20,000 करोड़ रुपए हैं ये किसके हैं, ये सवाल मैंने पूछा. मैंने पार्लियामेंट हाउस में प्रूफ देके जो मीडिया रिपोर्ट से मैंने निकाला, अदानी जी और नरेंद्र मोदी जी के रिश्ते के बारे में डिटेल में बोला. रिश्ता नया नहीं है, रिश्ता पुराना है. जब नरेंद्र मोदी जी गुजरात के सीएम बने थे तब से रिश्ता है और उसके बहुत सारे पब्लिक प्रूफ्स हैं. हवाई जहाज में मैंने फोटो दिखाई, नरेंद्र मोदी जी बड़े कंफर्ट में बैठे हुए थे अपने दोस्त अपने मित्र के साथ. पार्लियामेंट में मैंने दिखाई. यह सवाल मैंने पूछा. फिर मेरी स्पीच को एक्सपंज किया गया.
मैंने स्पीकर को डिटेल चिट्ठी लिखी, पॉइंट बाय पॉइंट, कि मैंने कहा कि एयरपोर्ट्स अदानी जी को रूल बदल के दिए गए हैं। ये लीजिए रूल की कॉपी जिसको बदला गया है। चिट्ठी लिखी, कोई फर्क नहीं पड़ा। फिर मेरे बारे में मंत्रियों ने पार्लियामेंट में झूठ बोला कि मैंने विदेशी ताकतों से मदद मांगी। मैंने ऐसी कोई बात नहीं की है। मैंने कहा स्पीकर से, मैंने जाके कहा स्पीकर सर, पार्लियामेंट का नियम है कि अगर किसी मेंबर पर कोई एक्यूजेशन लगाता है तो उस मेंबर को जवाब देने का हक होता है। मैंने एक चिट्ठी लिखी, उस चिट्ठी का जवाब नहीं आया। दूसरी चिट्ठी लिखी, उस चिट्ठी का जवाब नहीं आया। फिर मैं स्पीकर के चैम्बर में गया। मैंने स्पीकर सर से कहा, स्पीकर सर, ये कानून है, ये रूल है, इन्होंने झूठा आरोप लगाया है, मुझे आप बोलने क्यों नहीं दे रहे हैं? स्पीकर सर मुस्कुराते हैं, कहते मैं नहीं कर सकता। और फिर उसके बाद आपने सबने देखा क्या हुआ। सवाल पूछना मैं बंद नहीं करूंगा। नरेंद्र मोदी जी का अदानी के साथ क्या रिश्ता है और 20,000 करोड़ रुपए किसके हैं, मैं पूछता जाऊंगा। मुझे कोई डर नहीं लगता इन लोगों से। और अगर ये सोचें कि मुझे डिस्क्वालीफाई करके, धमका के, जेल में डाल के मुझे बंद कर सकते, नहीं, मेरी वो हिस्ट्री नहीं है। मैं हिंदुस्तान के लोकतंत्र के लिए लड़ रहा हूं और मैं हिंदुस्तान के लोकतंत्र के लिए लड़ता रहूंगा। किसी चीज से नहीं डरता हूं, यह सच्चाई है। अब आप सवाल पूछिए। एक एक करके प्लीज। हाँ मोहित, I'll say it in English also. सॉरी, I'll say it in English also. The question begins few weeks back in Parliament, where I asked the Prime Minister a very specific set of questions. Question number 1, 20,000 crore rupees or $3 billion are in shell companies. ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ರು ಪ್ರಮುಖವಾಗಿ ಅನರ್ಹ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೈಟ್ ಫೀಲ್ಡ್ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈಟ್ ಫೀಲ್ಡ್ ಮತ್ತು ಕೆಆರ್ಪುರ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಹೆಲಿಪ್ಯಾಡ್ನಲ್ಲಿ ಇಳಿದು ಈಗ ಆಲ್ರೆಡಿ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದೀವಿ. ರಸ್ತೆ ಉದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಿಂತ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ವೈಟ್ ಫೀಲ್ಡ್ಗೆ. ಅಲ್ಲಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. 13.71 ಕಿಲೋಮೀಟರ್ ದೂರದ ಮೆಟ್ರೋ ಮಾರ್ಗ ಅದು. ಇದನ್ನು ಉದ್ಘಾಟನೆ ಮಾಡಿದ ನಂತರ ದೇಶದಲ್ಲೇ ಅತಿ ಉದ್ದದ ಮೆಟ್ರೋ ಇರುವಂತಹ ಒಂದು ಎರಡನೇ ದೊಡ್ಡ ನಗರ ಕೀರ್ತಿಗೆ ಪಾತ್ರವಾಗುತ್ತೆ ಬೆಂಗಳೂರು. ಫಸ್ಟು ದೆಹಲಿ 349 ಕಿಲೋಮೀಟರ್ ಇದೆ. ನೆಕ್ಸ್ಟು ಬೆಂಗಳೂರು ಆ ಕೀರ್ತಿಗೆ ಪಾತ್ರ ಆಗ್ತಾ ಇದೆ. ನಮ್ಮ ಮೆಟ್ರೋ 69.71 ಕಿಲೋಮೀಟರ್ ದೂರ ಇದುವರೆಗೂ ಪೂರ್ಣವಾಗಿರುವಂಥ ಮೆಟ್ರೋ ಮಾರ್ಗ ಆಗುತ್ತೆ. ಅದರಲ್ಲೂ ಬಹು ನಿರೀಕ್ಷಿತ ಮೆಟ್ರೋ ಮಾರ್ಗ ಇದು ಇವತ್ತು ಉದ್ಘಾಟನೆ ಆಗ್ತಾ ಇರುವಂಥದ್ದು. ವೈಟ್ ಫೀಲ್ಡ್ ಮತ್ತು ಕೆಆರ್ಪುರ ಮೆಟ್ರೋ ಮಾರ್ಗ. ಯಾಕೆಂದರೆ ತುಂಬ ಟ್ರಾಫಿಕ್ ಕಿರಿಕಿರಿ ಇತ್ತು ಆ ಭಾಗದಲ್ಲಿ. ಅದು ಇನ್ನು ಮುಂದೆ ನಿವಾರಣೆ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಪ್ರಧಾನಮಂತ್ರಿಗಳು ಬಂದಂತಹ ಸಂದರ್ಭ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅವರು ಓಡಾಡುವಂತ ಮಾರ್ಗದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ಅಲ್ಲಿ ಸಾಕಷ್ಟು ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಪ್ರಧಾನಮಂತ್ರಿ ಸಾಗುವಂತಹ ಒಂದು
ದಾರಿಯುದ್ದಕ್ಕೂ ರಸ್ತೆಯುದ್ದಕ್ಕೂ ಕೂಡ ಎಲ್ಲ ಕಡೆನೂ ಕೂಡ ಮೋದಿ ಮೋದಿ ಅನ್ನುವಂತ ಘೋಷಣೆಗಳು ಆ ದಾರಿಯುದ್ದಕ್ಕೂ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆ, ಬಿಜೆಪಿ ಬಾವುಟಗಳು ಫುಲ್ ಕೇಸರಿಮಯ ಆಗಿದೆ. ಪ್ರಧಾನಮಂತ್ರಿಗಳು ಸಾಗುವಂತ ಮಾರ್ಗದುದ್ದಕ್ಕೂ ಕೂಡ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಈ ಮಾರ್ಗದಲ್ಲಿ ಅಂತ ಗೊತ್ತಾಗ್ತಿದ್ದ ಹಾಗೆ ಸಹಜವಾಗಿ ದೇಶದ ಪ್ರಧಾನಿಯನ್ನ ನೋಡ್ಲಿಕ್ಕೋಸ್ಕರ ಜನರು ಕೂಡ ಕಾತುರದಿಂದ ನಿಂತಿದ್ರು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ನಿಂತಿದ್ದಾರೆ ಪ್ರಧಾನಮಂತ್ರಿಗಳನ್ನ ನೋಡ್ಲಿಕ್ಕೋಸ್ಕರ. ಅವರನ್ನೊಮ್ಮೆ ಕಣ್ ತುಂಬಿಕೊಳ್ಳೋಣ ಅಂತ. ಅಂದ್ರೆ ವಿದೇಶದಲ್ಲಿ ಹೋದಂತಹ ಸಂದರ್ಭದಲ್ಲೇ ಯಾವ ರೀತಿಯಾಗಿ ಪ್ರಧಾನಮಂತ್ರಿಗಳನ್ನ ನೋಡ್ಲಿಕ್ಕೋಸ್ಕರ ಜನ ಮುಗಿಬಿದ್ದಿರ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಭಾರತದಲ್ಲೂ ಕೂಡ ಅಷ್ಟೇ, ಎಲ್ಲೇ ರೋಡ್ ಶೋ ನಡೀಲಿ ಅಥವಾ ಎಲ್ಲೇ ಪ್ರಧಾನಮಂತ್ರಿಗಳು ಭಾಗವಹಿಸಲಿ, ಎಲ್ಲ ಕಡೆನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರವೇ ಸೇರಿರುತ್ತೆ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ಏನಿದ್ದಾರೆ ಈ ಟೈಮ್ನಲ್ಲೂ ಕೂಡ ಅಷ್ಟೇ ಪ್ರಧಾನಮಂತ್ರಿಗಳನ್ನು ನೋಡ್ಲಿಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು. ಇದು 2023ರ ಸಂದರ್ಭದಲ್ಲಿ 7ನೇ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇರೋದು ಪ್ರಧಾನಮಂತ್ರಿಗಳು. ಎಲೆಕ್ಷನ್ ಟೈಮ್ ಬೇರೆ ಅಲ್ವಾ. ಎಲೆಕ್ಷನ್ ಟೈಮ್ನಲ್ಲಿ ಸಾಕಷ್ಟು ಯೋಜನೆಗಳಿಗೆ, ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ, ಚಾಲನೆಯನ್ನ ನೀಡ್ತಾ, ಅಭಿವೃದ್ಧಿ ಮಂತ್ರದ ಮುಖಾಂತರ ಜನರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಬಿಜೆಪಿ ಈ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಅಧಿಕಾರಕ್ಕೇರಬೇಕು ಅಂದ್ರೆ ಮೋದಿಯವರ ನಾಮಬಲ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಹಿಂದೆ ಯಡಿಯೂರಪ್ಪನವರು, ನರೇಂದ್ರ ಮೋದಿಯವರು ಇದ್ರು, ಇಬ್ಬರು ಕೂಡ ಮತವನ್ನ ಯಾಚಿಸ್ತಾ ಇದ್ರು. ಆದರೆ ಈ ಬಾರಿ ಯಡಿಯೂರಪ್ಪನವರ ನಾಯಕತ್ವ ಅನ್ನುವಂಥದ್ದು ಜಸ್ಟ್ ಹೇಳ್ಕೊಳ್ಳಿಕ್ಕಷ್ಟೇ. ಅವ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಅಲ್ಲ, ಬೊಮ್ಮಾಯಿ ಅವರ ನಾಯಕತ್ವ ಅಂತ ಹೇಳ್ತಾರೆ. ಸೊ ಹೀಗಾಗಿನೇ ಮೋದಿಯವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಈ ಹಿಂದೆ ಎಂದಿಗಿಂತಲೂ ಕೂಡ. ಸೊ ತುಂಬಾ ಅನಿವಾರ್ಯದ ಸ್ಥಿತಿ ನಿರ್ಮಾಣ ಆಗಿದೆ ಬಿಜೆಪಿಗೆ. ನರೇಂದ್ರ ಮೋದಿ ಅವರು ಬೇಕೇ ಬೇಕು. ಅವ್ರು ಎಷ್ಟು ಬಾರಿ ಕರ್ನಾಟಕಕ್ಕೆ ಬರ್ತಾರೆ ಅಷ್ಟು ಬಾರಿ ನಮಗೆ ಮತಗಳಾಗಿ ಕನ್ವರ್ಟ್ ಆಗ್ತವೆ ಸೇರುವಂತ ಜನರು. ಅಭಿವೃದ್ಧಿ ಮಂತ್ರ ಜಪಿಸುವ ಮುಖಾಂತರ ನಮಗೆ ಓಟಾಗಿ ಕನ್ವರ್ಟ್ ಆಗ್ತವೆ ಅನ್ನುವಂಥ ನಂಬಿಕೆಯಲ್ಲಿ ಬಿಜೆಪಿ ಇದೆ. ಯಾಕಂದ್ರೆ ಅಷ್ಟು ಈಸಿಯಾಗಿಲ್ಲ ಬಿಜೆಪಿಗೆ ಮತ್ತೆ ಅಧಿಕಾರಕ್ಕೆ ಏರಬೇಕು ಅಂದ್ರೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಬಿಸಿ ಇದೆ. ಅದರ ಜೊತೆಗೆ ಬೇಳೆಕಾಳುಗಳ ರೇಟ್ ಎಲ್ಲ ಜಾಸ್ತಿ ಆಗಿರುವಂಥದ್ದು, ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಇದರ ಜೊತೆಗೆ 40% ಕಮಿಷನ್ ಆರೋಪ ಬೇರೆ ಇರುವಂಥದ್ದು, ಸಾಕಷ್ಟು ಹಗರಣಗಳ ಆರೋಪ, ಮೊನ್ನೆ ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣ ಬೇರೆ. ಈ ರೀತಿಯಾಗಿ ಸಾಲು ಸಾಲು ಆರೋಪಗಳು, ಪ್ರಕರಣಗಳು, ಹಗರಣಗಳು ಇದೆಲ್ಲವನ್ನು ಕೂಡ ಫೇಸ್ ಮಾಡ್ತಾ ಇದೆ ಬಿಜೆಪಿ. ಇದೆಲ್ಲವೂ ಒಂದು ಹಂತಕ್ಕೆ ಕಡಿಮೆ ಆಗಬೇಕು, ಜನರ ಆಕ್ರೋಶದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರ ನಾಮಬಲ ಬೇಕಾಗಿದೆ ರಾಜ್ಯ ಬಿಜೆಪಿಗೆ. ಸೊ ಹೀಗಾಗಿ ಅವರನ್ನು ಎಷ್ಟು ಬಾರಿ ಕರೆಸ್ಲಿಕ್ಕೆ ಸಾಧ್ಯನೋ ಅಷ್ಟು ಬಾರಿ ಕರೆಸ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಲಿ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ಲಿಕ್ಕೂ ಮುಂಚೆ ಇದು ಕೊನೆಯ ಒಂದು ಭೇಟಿ ಅಂತ ಕಾಣಿಸುತ್ತೆ ನರೇಂದ್ರ ಮೋದಿ ಅವರದ್ದು ರಾಜ್ಯಕ್ಕೆ. ಮೋದಿ ಅವರನ್ನ ನೋಡ್ಲಿಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇದ್ದಂತ ಜನ ಅವರನ್ನ ನೋಡ್ತಿದ್ದ ಹಾಗೆ ಜಯಘೋಷಗಳನ್ನ ಕೂಡ ಕೂಗ್ತಾ ಇದ್ದಾರೆ. ನಾನು ಕೆಲವೇ ಕ್ಷಣಗಳಲ್ಲಿ ವೈಟ್ ಫೀಲ್ಡ್ KR ಪುರ ಆ ಒಂದು ಮೆಟ್ರೋ ಮಾರ್ಗವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ, ಚಾಲನೆಯನ್ನ ಕೊಡಲಿದ್ದಾರೆ. ಹಾಗೆ ಆ ಮೆಟ್ರೋದಲ್ಲೂ ಕೂಡ ಸಂಚಾರವನ್ನ ಮಾಡಲಿದ್ದಾರೆ ಪ್ರಧಾನಮಂತ್ರಿಗಳು. ಟೈಮ್ನಲ್ಲಿ ಅವರಿಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಸಾಕಷ್ಟು ಜನ ಸಚಿವರುಗಳೆಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಬಹು ನಿರೀಕ್ಷಿತ ಮೆಟ್ರೋ ಮಾರ್ಗ ಅದು. ಆ ಭಾಗದಲ್ಲಿ ಹೆಚ್ಚಿನ IT-BP ಕಂಪ್ನಿಗಳಿದ್ದಾವೆ. IT ಅವರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುವಂತ ಮಾರ್ಗ ಅದು. ತುಂಬಾ ನಿರೀಕ್ಷೆ ಇತ್ತು ಯಾವಾಗ ಓಪನ್ ಆಗುತ್ತೆ ಅಂತ. ಆಮೇಲೆ ಮೆಟ್ರೋ ಮಾರ್ಗ ಕಾಮಗಾರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಆಗ್ತಾ ಇತ್ತು, ಅಲ್ಲಿ ಕಿರಿದಾದ ರಸ್ತೆಗಳಾಗ್ಬಿಟ್ಟಿದ್ವು. ಈಗ ಮೆಟ್ರೋ ಉದ್ಘಾಟನೆ ಆಗುವಂತ ಹಿನ್ನೆಲೆಯಲ್ಲಿ
ಸ್ವಲ್ಪ ಮಟ್ಟಿಗಾದ್ರೂ ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಆ ಭಾಗದ ಜನ. ಸುಮಾರು 2 ರಿಂದ 3 ಲಕ್ಷ ಜನ ಪ್ರತಿನಿತ್ಯ ಆ ಒಂದು ಮೆಟ್ರೋ ಮಾರ್ಗವನ್ನ ಉಪಯೋಗಿಸುವಂತ ಸಾಧ್ಯತೆಗಳಿದಾವೆ. ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ. ಮಂಗಳೂರಿಂದ ಬಂದಿದ್ದೀವಿ. 9 ಗಂಟೆ 10 ಗಂಟೆಯಿಂದ ಇಲ್ಲೇ ಇದ್ದೀವಿ ಫುಲ್. ಬಟ್ ಸ್ವಲ್ಪ ಆದ್ರೂ ನೋಡ್ತೀವಿ ಅನ್ಕೊಂಡ್ವಿ. ಬಟ್ ಅಟ್ಲೀಸ್ಟ್ ನೋಡಿದ್ವಲ್ವಾ, ನಮ್ಗೆ ಅಷ್ಟೇ ಸಾಕಾಯ್ತು. ಮೋದಿ ನೋಡಕ್ ಅಟ್ಲೀಸ್ಟ್ ಆಯ್ತು. ಸೊ ನಮ್ಗೆ ಅದೇ ಖುಷಿ. ಜೈ ಮೋದಿ, ಜೈ ಮೋದಿ. ನೋಡ್ತಾ ಇದ್ದೀರಾ, ಜನ ಮೋದಿ ಅವರನ್ನ ಕಣ್ತುಂಬಿಕೊಂಡಿದ್ದಕ್ಕೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಟೈಮ್ನಲ್ಲಿ ಜಸ್ಟ್ ಅಷ್ಟೇ ನೋಡಿದ್ದು, ಆದ್ರೂ ಖುಷಿ. ದೇಶದ ಪ್ರಧಾನಿ ನೋಡಿದ್ವಲ್ಲ ಅಂತ. ಅಲ್ಲಿ ಒಂದ್ ಕಡೆ ಜನರನ್ನ ಸೇರಿಸಲಾಗಿದೆ, ಮತ್ತು ಒಂದ್ ಕಡೆ ಸಾಕಷ್ಟು ಜನ ನಾವೇ ಮೋದಿ ಅವರನ್ನ ನೋಡ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಬಂದಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಬಂದಿದ್ದಾರೆ. ಒಮ್ಮೆ ಪ್ರಧಾನಿಗಳನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ಆಸೆ ಅವರಲ್ಲಿ ಇರುವಂತದ್ದು. ಏನ್ ಹೇಳ್ತಾರೆ ಜನ? ಮಾತನಾಡಿಸ್ತಾ ಹೋಗ್ಬೋದಾ? ಇನ್ನು ಎಷ್ಟೊತ್ತಾಗುತ್ತೆ ಪ್ರಧಾನಮಂತ್ರಿಗಳು ಆ ರೋಡಲ್ಲಿ ಬರ್ಲಿಕ್ಕೆ? ಖಂಡಿತವಾಗ್ಲೂ ಪೃಥ್ವಿ ಸಾಕಷ್ಟು ಜನ ಮೋದಿಯನ್ನ ನೋಡಕ್ಕೆ ಬಂದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಂಗಳೂರು, ಸಾಗರ, ಶಿವಮೊಗ್ಗ ಕಡೆಯಿಂದ ಜನ ಬಂದಿದ್ದಾರೆ. ನಮಗೂ ಕೂಡ ಅಚ್ಚರಿ ಅಂತಂದ್ರೆ ರಾತ್ರಿನೇ ಬಂದು ರೂಮ್ ಮಾಡ್ಕೊಂಡು ಇಲ್ಲಿದ್ದಾರೆ. ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡ್ತಾರೆ. ಎಲ್ಲಿಂದ ಬಂದ್ರಿ, ಮತ್ತೆ ರಾತ್ರಿ ಎಷ್ಟೊತ್ತಿಗೆ ಎಲ್ಲಿ ಉಳ್ಕೊಂಡಿದ್ರಿ, ಮತ್ತೆ ಮೋದಿನ ನೋಡಿ ಏನಂತ? ನಾವು ಆಕ್ಚುಲಿ ಮಂಗಳೂರಿಂದ ಬಂದಿದ್ದೀವಿ. ಇಲ್ಲೇ ನಮ್ಮ ರಿಲೇಟಿವ್ ಮನೆ ಹತ್ರ ಉಳ್ಕೊಂಡ್ವಿ. ಬೆಳಗ್ಗೆ 9 ಗಂಟೆಯಿಂದ ನಾವು ಕಾಯ್ತಾ ಇದೀವಿ ಮೋದಿನ ನೋಡಕ್ಕೆ. ಜಸ್ಟ್ ಇವಾಗ ಪಾಸ್ ಆದ್ರೂ ಅಷ್ಟೇ, ಅವ್ರೇನ್ ನಿಂತ್ಕೊಂಡಿಲ್ಲ. ಬಟ್ ಅಟ್ಲೀಸ್ಟ್ ನಾವು ನೋಡಿದೀವಲ್ವಾ, ಅಷ್ಟೇ ಸಾಕಾಯ್ತು ನಮ್ಗೆ. ಮೋದಿ ನೋಡಿದ್ವಲ್ವ, ನಮ್ಗೆ ಅಷ್ಟೇ ಖುಷಿ. ಅಟ್ಲೀಸ್ಟ್ ಎಲ್ಲಾರ್ಗು ಹೇಳ್ಬೋದು ನಾವು ಮೋದಿ ನೋಡಿದೀವಿ. ನಮ್ಗೆಲ್ಲ ಮೋದಿ ಅಂದ್ರೆ ತುಂಬಾ ಇಷ್ಟ. ಬೆಸ್ಟ್ ಪ್ರೈಮ್ ಮಿನಿಸ್ಟರ್. ಜೈ ಮೋದಿ. ಸರ್, ಸಾಧುಮಂಗಲದಿಂದ ಬಂದಿದ್ದೀನಿ. ನರೇಂದ್ರ ಮೋದಿ ಅವ್ರನ್ನ ನೋಡ್ಬೇಕನ್ಬಿಟ್ಟೆ ಇವತ್ತು ಲೀವ್ ಹಾಕ್ಬಿಟ್ಟು ಬಂದಿದೀವಿ ಎಲ್ಲಾರು. ಸೊ ಆದ್ರೂ ಒಂದ್ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ರೋಡ್ ಶೋ ಮಾಡ್ತಾರೆ ಅಂತಿದ್ರು. ಅದು ಸ್ವಲ್ಪ ಇದಾಯ್ತು. ಜಸ್ಟ್ ಒಂದ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಹಿಂಗ್ ಹೋಗ್ಬಿಟ್ರು. ಆದ್ರೂ ನೋಡಿದೀವಿ ಅಂತ ಅದೊಂದು ಅದೃಷ್ಟ, ಖುಷಿ ಆಗಿದೆ. ಪೃಥ್ವಿ, ನಿಜಕ್ಕೂ ಕೂಡ ಇವರೆಲ್ಲರೂ ಕೂಡ ಮೋದಿಯನ್ನ ನೋಡಿದ್ದಾರೆ. ಮೋದಿಯನ್ನ ನೋಡಿ ಸಾಕಷ್ಟೊಂದು ಖುಷಿಯಾಗಿದ್ದಾರೆ. ಇಲ್ಲೂ ಕೂಡ ಕೆಲವರು ಇದ್ದಾರೆ, ಮೋದಿಯನ್ನ ನೋಡಿದಾರ ಏನು ಅಂತ ಅವ್ರನ್ನು ಕೂಡ ಕೇಳ್ತೇವೆ. ಮೇಡಮ್, ಮೋದಿಯನ್ನ ನೋಡಿದೀವಿ, ಚೆನ್ನಾಗಿ ನೋಡಿದೀವಿ, ಕಣ್ತುಂಬಾ ನೋಡಿದೀವಿ. ಹಾಯ್ ಮಾಡಿದ್ರು. ಏನ್ ಅನಿಸ್ತು ನಿಮ್ಗೆ? ಖುಷಿ ಆಯ್ತಾ? ನನ್ಗೆ ಖುಷಿ ಆಯ್ತು. ನಾವು ನಿನ್ನೆ ಅಂತ ಎಲ್ಲ ವೇಟ್ ಮಾಡ್ತಾ ಇದ್ದೀನಿ. ಒಂದು ವಾರದಿಂದ ಅವರು ನೋಡ್ಬೇಕಂತ ಹೇಳಿ ಆತುರದಿಂದ ಕಾಯ್ತಾ ಇದ್ರು. ಬೆಳಿಗ್ಗೆ ನಡ್ಕೊಂಡು ಹೋಗ್ಬೇಕು ಅಂತ ನಾವು ಪೃಥ್ವಿ, ನಿಜಕ್ಕೂ ಕೂಡ ಇದ್ ಕಡೆಗೆ ಒಂದು ರೀತಿಯಲ್ಲಿ ಅಭಿಮಾನಿಗಳಿದ್ರೆ, ಮತ್ತೊಂದು ಕಡೆ ಆ ಬ್ಲಾಸಮ್ ಏನೊಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲೂ ಕೂಡ ನರೇಂದ್ರ ಮೋದಿಜಿ ಅವರಿಗೆ ವೆಲ್ಕಮ್ ನರೇಂದ್ರ ಮೋದಿಜಿ ಅಂತ ಬೋರ್ಡ್ ಹಾಕಿರ್ತಕ್ಕಂಥದ್ದು. ಮತ್ತೊಂದು ಆಂಬ್ಯುಲೆನ್ಸ್ ಬರ್ತಾ ಇದೆ. ಆಂಬ್ಯುಲೆನ್ಸ್ಗೂ ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಹೆವಿ ಸ್ಪೀಡ್ ಅಲ್ಲಿ ಆಂಬ್ಯುಲೆನ್ಸ್ ಇದೆ. ನಿಜಕ್ಕೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಆಂಬ್ಯುಲೆನ್ಸ್ ಕೂಡ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಎಮರ್ಜೆನ್ಸಿ ಇರೋದ್ರಿಂದ ಆ ಆಂಬ್ಯುಲೆನ್ಸ್ಗೆ ಹೆವಿ ಸ್ಪೀಡ್ ಅಲ್ಲಿ ಸದ್ಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಅಂದ್ರೆ ಈಗ ತಾನೇ ಮೋದಿ ಅವರು ಟುವರ್ಡ್ಸ್ ಇದೇ ರಸ್ತೆಯಲ್ಲಿ ಮೆಟ್ರೋ ಸ್ಟೇಷನ್ ಕಡೆಗೆ ಹೋಗಿದ್ದಾರೆ. ಬಟ್ ಇನ್ನೊಂದು ರಸ್ತೆ ಅಂದ್ರೆ ಮೋದಿ ಆಗಮನ ಇದೇ ರಸ್ತೆಯಲ್ಲಿ ಆಗಿರತಕ್ಕಂಥದ್ದು. ಮೆಟ್ರೋ ಸ್ಟೇಷನ್ ಒಂದು ಮುಗಿಸ್ಕೊಂಡು ಅಂದ್ರೆ ಉದ್ಘಾಟನೆ ಮಾಡ್ಕೊಂಡು ಅದಾದ ನಂತರ ಇದೇ ರಸ್ತೆಯಲ್ಲಿ ಬರ್ತಾರೆ. ಸದ್ಯಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಮೋದಿಯನ್ನ ಮತ್ತೆ ಇದೇ ರಸ್ತೆಯಲ್ಲಿ ವಾಪಸ್ ಡಿಪಾರ್ಚರ್ ಆಗಿರೋದ್ರಿಂದ ಇದೇ ರಸ್ತೆಯಲ್ಲಿ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಈಗಾಗಲೇ ನಿಂತ್ಕೊಂಡಿರ್ತಕ್ಕಂಥದ್ದು ಮೋದಿಯನ್ನ. ಯಾಕೆಂತಂದ್ರೆ ಒಂದು ಭಾಗದಲ್ಲಿ ಜನ ನೋಡಿರ್ತಕ್ಕಂಥದ್ದು, ಮತ್ತೊಂದು ಭಾಗದಲ್ಲಿ ಇದೇ ಭಾಗದಲ್ಲಿ ಜನ ಹೋಗ್ತಾರೆ. ಸೊ ಅವ್ರನ್ನ ಕೂಡ ಮಾತಾಡ್ಸೋಣ. We are very excited. No, we didn't see. We are waiting to see him right now. ಕಾಯ್ತಾ ಇದೀವಿ ನಾವು ಅವ್ರಿಗೋಸ್ಕರ. ಆ ಕಡೆಯಿಂದ ಕಾಣಿಸ್ತಾ ಇಲ್ಲ, ಈ ಕಡೆ ಬರುವಾಗ ನಾವು ನೋಡ್ತೀವಿ. ಅದಕ್ಕೆ ನಾವು ಇಲ್ಲೇ ಇರೋದ್ರಿಂದ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ನಾವು ಈ ಗೋಲ್ಡನ್ ಬ್ಲಾಸಮ್ ಅಲ್ಲೇ ಇದೀವಿ. ಬಂದು ಹೋಗ್ತಾ ಇದ್ದೀನಿ ನಾನು. ಆಯ್ತು ಕೂಡ ಇಲ್ಲಿರೋ ಅಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಮೋದಿಯ ಅಭಿಮಾನಿಗಳು. ಮೋದಿ ಮತ್ತೊಂದು ಕಡೆ ಬರ್ತಾರೆ, ಅವ್ರು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ, ನಿಂತ್ಕೊಂತೀವಿ ಅಂತ ಹೇಳಿ ಕಂಪ್ಲೀಟ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಪೃಥ್ವಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೋದಿಯ ಒಂದು ಡೆಫಿನಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಎಂ ಫಾರ್ ಮಾಡರ್ನ್, ಓ ಫಾರ್ ಔಟ್ಸ್ಟ್ಯಾಂಡಿಂಗ್, ಡಿ ಫಾರ್ ಡೆವಲಪ್ಡ್, ಐ ಫಾರ್ ಇಂಡಿಯಾ ಅಂತ
ಮಾಡರ್ನ್ ಔಟ್ಸ್ಟ್ಯಾಂಡಿಂಗ್ ಡೆವಲಪ್ಡ್ ಇಂಡಿಯಾ ಅಂತ ಹೇಳಿ ಒಂದು ಡೆಫಿನಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಅಪಾರ್ಟ್ಮೆಂಟ್ ಅಲ್ಲಿ ಮೋದಿ ಅವರು ನೋಡ್ತಾರೋ ಇಲ್ವೋ ಅಪಾರ್ಟ್ಮೆಂಟ್ ಗೆ ಒಂದು ಶ್ರೀ ನರೇಂದ್ರ ಮೋದಿಜಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ವೆಲ್ಕಮ್ ಅಂತ ಹೇಳಿ ಒಂದು ಬ್ಯಾನರ್ ಅನ್ನ ಕಟ್ಟಿದ್ದಾರೆ ಅವರ ಅಸೋಸಿಯೇಷನ್ ಮುಖಾಂತರ, ಅದನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನೂ ಕೂಡ 45 ನಿಮಿಷ ಆದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು. ಪೃಥ್ವಿ, ಎಲ್ಲರೂ ಕೂಡ ಸಾಕಷ್ಟು ಜನ ಒಂದು ಖುಷಿಯಲ್ಲಿದ್ದಾರೆ. ಇಲ್ಲಿ ನೋಡಬಹುದು ಮಗುಗೆ ಈಗಾಗಲೇ ಒಂದು ಗಂಧದ ರೂಪದಲ್ಲಿ ಬಳ್ದು ಮೋದಿಯ ಒಂದು ಗೆಟಪ್ ಅನ್ನ ಕೂಡ ಹಾಕಿದ್ದಾರೆ. ಸ್ವತಃ ಅವ್ರ ತಂದೆ ಇದ್ದಾರೆ. ಸರ್, ಹೆಂಗ್ ಬಂತು ಹೇಳಿ ನಿಮ್ಗೆ? ಸರ್, ಈ ದೇಶದ ಪ್ರಧಾನ ಮಂತ್ರಿ ಅವರು ನಮಗೋಸ್ಕರ 20 ಅವರ್ ದುಡಿತಿದ್ದಾರೆ ಡೈಲಿ. ಸೊ ಅವ್ರಿಗೋಸ್ಕರ ಅಟ್ಲೀಸ್ಟ್ ನಮ್ಮ ಮಗುಗೆ ತುಂಬಾ ಇಷ್ಟ ಮೋದಿ ಅಂದ್ರೆ, ಅದಕ್ಕೋಸ್ಕರ ಡ್ರೆಸ್ ಮಾಡಿದ್ವಿ ಸರ್. ಆಬ್ವಿಯಸ್ಲಿ ಸರ್, ಅವ್ನಿಗೆ ತುಂಬಾ ಇಷ್ಟ. 10 days ಇಂದ ಕೇಳ್ತಾ ಇದ್ದಾನೆ ಸರ್ ಯಾವಾಗ ಬರ್ತಾರೆ, 10 days ಇಂದ ಕೇಳ್ತಾ ಇದ್ದಾನೆ ಯಾವಾಗ ಬರ್ತಾರೆ ಮೋದಿ ಅಂತ. ಸೊ ಅದಕ್ಕೆ ಅವ್ನ ಇಂಟ್ರೆಸ್ಟ್ ಇಂದ ನಾವು ಅವನಿಗೆ ಈ ತರ ಅವ್ರು ರೆಪ್ರೆಸೆಂಟ್ ಮಾಡೋಣ ಅಂತ ಈ ತರ ಡ್ರೆಸ್ ಅಪ್. ಸೊ ನಿಜಕ್ಕೂ ಕೂಡ ಇಲ್ಲೊಬ್ರು ಇದಾರೆ ಪೃಥ್ವಿ, ಅವ್ರನ್ನ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ ಬಂದ್ರೆ ಒಂದ್ ತಕ್ಷಣ ತೋರ್ಸ್ರೆ ಸಾಕು ಅಷ್ಟೇ. ಬೆಳಿಗ್ಗೆ 9 ಗಂಟೆಯಿಂದ ಇಲ್ಲೇ ನಿಂತ್ಕೊಂಡಿದೀವಿ. ಪ್ಲೀಸ್ ಬನ್ನಿ, ಒಂದ್ಸತಿ ತಿರ್ಗಾ ಬನ್ನಿ, ವೇಟ್ ಮಾಡ್ತಾ ಇದೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಮಾಡ್ಲಿಲ್ಲ ಸರ್, ನಿನ್ನೆ ರಾತ್ರಿಯಿಂದ ಊಟನೇ ತಿಂದಿಲ್ಲ ಸರ್. ಬರೀ ಮೋದಿಜಿನ ನೋಡ್ಬೇಕಷ್ಟೇ, ಇಷ್ಟ ಅಷ್ಟೇ. ನಿಜವಾಗ್ಲೂ ಕೂಡ ಪೃಥ್ವಿ, ಇಲ್ಲೊಬ್ರು ಮೋದಿ ಫ್ಯಾನ್ ಇದೆ, ರಾತ್ರಿ ಊಟನೂ ಕೂಡ ಮಾಡ್ಲಿಲ್ಲ, ನಾವು ಬರೀ ಮೋದಿಜಿಯನ್ನ ನೋಡ್ಬೇಕು ಅಂತ ಹೇಳ್ತಾ ಇದಾರೆ. ಜೊತೆಗೆ ಕಾಕಿ ಸರ್ಪಗಾವಲು ನಿಂತಿರ್ತಕ್ಕಂಥದ್ದು. ಎಲ್ಲೂ ಕೂಡ ಒಬ್ರು ಕೂಡ ಆಚೆ ಈಚೆ ಬ್ಯಾರಿಕೇಡ್ ಇಂದ ಆಚೆ ಈಚೆ ಹೋಗ್ದಿರೋ ರೀತಿಯಲ್ಲಿ ನೋಡ್ಕೊಂತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು. ಒಂದು ಕಡೆಗೆ ಮಕ್ಕಳ ಸಮೇತ ವಯಸ್ಸಾಗಿರೋ ವೃದ್ಧರು ಸಹ ಬಂದಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸಕ್ಕೆ ಒಂದು ಪ್ರಯತ್ನ ಪಡ್ತೀವಿ. ಮೇಡಮ್, ಡಿಡ್ ಯು ಸಿ ಮೋದಿ? ಕನ್ನಡ ಬರುತ್ತಾ? मोदी का बहुत पसंद करता हूँ, देखने के लिए आया है. मुझे 85 इयर्स हो गया है. ಸೊ ನಿಜಕ್ಕೂ ಕೂಡ ನೋಡ್ತಾ ಇರಬಹುದು ನೀವು, ವಯಸ್ಸಾಗಿರೋ ಅಜ್ಜಿ 85 ವರ್ಷ ಮೋದಿಯ ಒಂದು ಕಾರ್ಯಕ್ಕೆ ಒಂದು ಶ್ಲಾಘನೆಯನ್ನು ಒಪ್ಪಿಸಿ ಅವ್ರನ್ನ ನಾವು ನೋಡ್ಬೇಕು ಅಂತ ಕೂತಿದ್ದಾರೆ. ಮತ್ತೊಂದು ಕಡೆ ರೀತಿಯಲ್ಲಿ ನೋಡ್ತಾ ಇರಬಹುದು ಮೋದಿಯ ಈ ರಸ್ತೆಯಲ್ಲಿ ಏನ್ ಬರ್ತಾರೆ, ಈಗ ಸದ್ಯಕ್ಕೆ ಎಲ್ಲಾ ಕಡೆ ಜನರಿದ್ದಾರೆ, ಅವರು ಕೂಡ ಸಾಕಷ್ಟು ಒಂದು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. I love Modi. Okay. I love Modi. ಹೇಳಬಹುದು ಸುಮಾರು ಈ ಒಂದು ಮಾರ್ಗ ವಿಸ್ತರಣೆಯಿಂದ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೆಟ್ರೋ ನಿಲ್ದಾಣದ ಒಳಗಡೆ ಇರುವಂತದ್ದು. ಇಲ್ಲಿ ಏನೇನೆಲ್ಲ ಸೌಲಭ್ಯಗಳನ್ನ ಕೊಡಲಾಗಿದೆ, ಯಾವ ರೀತಿಯಾಗಿ ಅತ್ಯಾಧುನಿಕತೆಯಿಂದ ಕೂಡಿದೆ ಈ ಒಂದು ಮೆಟ್ರೋ ನಿಲ್ದಾಣಗಳು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಕುತೂಹಲದ ವಿಚಾರ ಇದರಲ್ಲಿ ನೋಡೋದಾದ್ರೆ ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮೆಟ್ರೋವನ್ನ ಉದ್ಘಾಟನೆ ಮಾಡ್ತಾರೋ, ಅಂದ್ರೆ ಒಂದು ಮಾರ್ಗದಲ್ಲಿ ರೈಲು ಸಂಚಾರಕ್ಕೆ ಚಾಲನೆಯನ್ನ ಕೊಡ್ತಾ ಇರುವಂತ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದು ಮೊದಲ ಬಾರಿಗೆ ಒಬ್ಬರು ಪ್ರಧಾನಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ. ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಮೆಟ್ರೋಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾ ಇರುವಂಥದ್ದು, ಹಸಿರು ನಿಶಾನೆಯನ್ನ ತೋರಿಸ್ತಾ ಇದ್ದಾರೆ. ಈ ಹಿಂದೆ 2017ರ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ರಾಷ್ಟ್ರಪತಿಗಳಾಗಿದ್ದಂಥ ಪ್ರಣಬ್ ಮುಖರ್ಜಿ ಅವರು ಹಸಿರು ಮಾರ್ಗವೊಂದನ್ನು ಉದ್ಘಾಟಿಸಿದ್ರು. ಗ್ರೀನ್ ಲೈನ್ ಇತ್ತಲ್ಲ, ಅದನ್ನು ಉದ್ಘಾಟನೆ ಮಾಡಿದರು, ಚಾಲನೆಯನ್ನು ಕೊಟ್ಟಿದ್ರು. ಈಗ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. 13.71 ಕಿಲೋಮೀಟರ್ ದೂರದ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡಲಾಗ್ತಾ ಇದೆ. ತುಂಬ ಅತ್ಯಂತ ಅವಶ್ಯಕತೆ ಇದ್ದಂತಹ ಒಂದು ಮೆಟ್ರೋ ಮಾರ್ಗ ಇದು. ತುಂಬ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದ್ದಂಥ ಮೆಟ್ರೋ ಮಾರ್ಗ ಇದು. ಟ್ರಾಫಿಕ್ ಅಂದರೆ ಟ್ರಾಫಿಕ್ ದಟ್ಟಣೆಯಿಂದ ಬಳಲೋಗ್ಬಿಟ್ಟಿದ್ರು ಆ ಭಾಗದ ಜನ. ಸ್ಪೆಷಲಿ IT ಪೀಪಲ್ಸ್ ಜಾಸ್ತಿ ಆ ಕಡೆ ಹೋಗ್ತಾ ಇದ್ರು, IT ಜನ ಜಾಸ್ತಿ ಹೋಗ್ತಾ ಇದ್ದು. 13 ಕಿಲೋಮೀಟರ್ ಇದೆಯಲ್ಲ, 13.71 ಕಿಲೋಮೀಟರ್ ಜಸ್ಟ್ 13 ನಿಮಿಷದಲ್ಲಿ ರೀಚ್ ಆಗ್ಬೋದು. ಈ ಹಿಂದೆ ಆ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಮಿನಿಮಮ್ ಅಂದರೆ 1 ಗಂಟೆ ಮೇಲಾಗೋದು ಆ ಟ್ರಾಫಿಕ್ ಕಿರಿಕಿರಿಯಿಂದ, ಟ್ರಾಫಿಕ್ ದಟ್ಟಣೆಯಿಂದ. ಬಟ್ ಇನ್ಮೇಲೆ ಮೆಟ್ರೋವನ್ನು ಬಳಸಿದ್ರೆ ಜಸ್ಟ್ 13ರಿಂದ 15 ನಿಮಿಷದಲ್ಲಿ ರೀಚ್ ಆಗ್ಬೋದು. ಸೊ ಹೀಗಾಗಿ ಟ್ರಾಫಿಕ್ ಕಿರಿಕಿರಿ ಕಡಿಮೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಜ್ಯಪಾಲರು ಸಾಥ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಸಾಥ್ ಕೊಟ್ಟಿದ್ದಾರೆ, ಸಾಕಷ್ಟು ಜನ ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆ ಮೆಟ್ರೋ ಮಾರ್ಗದಲ್ಲಿ ಸಂಚಾರವನ್ನು ಕೂಡ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ.
ದೃಶ್ಯಾವಳಿಗಳನ್ನ ಗಮನಿಸಬಹುದು ನೀವು. ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು, ಫುಲ್ ರೆಡ್ ಕಾರ್ಪೆಟ್ ಹಾಕಲಾಗಿದೆ, ಮತ್ತೆ ಮೆಟ್ರೋ ಸಂಚಾರದ ಬಗ್ಗೆ ಮಾಹಿತಿ ಇರುವಂಥದ್ದನ್ನ ತೋರಿಸಲಾಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ಅತ್ಯಾಧುನಿಕತೆಯಿಂದ ಕೂಡಿದೆ ಈ ಮೆಟ್ರೋ ಮಾರ್ಗಗಳು, ಏನೇನೆಲ್ಲ ಸೌಲಭ್ಯಗಳನ್ನ ಕೊಡಲಾಗಿದೆ ಈ ಮೆಟ್ರೋಗಳಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿರುವಂಥದ್ದು. ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು ನೀವು. ನಮ್ಮ ಮೆಟ್ರೋ ರೈಲಿಗೆ ಚಾಲನೆ ನೀಡ್ತಾ ಇರುವಂತ ಮೊದಲ ಪ್ರಧಾನಿ ಎಂಬ ಕೀರ್ತಿಗೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಹಾಗೆ ದೇಶದ 2ನೇ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನ ಹೊಂದಿದಂತ ಕೀರ್ತಿಗೆ ಈಗ ನಮ್ಮ ಮೆಟ್ರೋ ಪಾತ್ರವಾಗ್ತಾ ಇದೆ. 63.71 ಕಿಲೋಮೀಟರ್ ಅಷ್ಟು ದೂರ ಇದೆ. ಅಂದ್ರೆ ಮಾರ್ಗದ ಉದ್ದ ಇರುವಂಥದ್ದು. ಈ ಮುಂಚೆ ಹೈದರಾಬಾದ್ ಇತ್ತು, 63.1 ಕಿಲೋಮೀಟರ್ವರೆಗೂ ಆ ಮಾರ್ಗದ ಉದ್ದ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ 2ನೇ ಪ್ಲೇಸ್ನಲ್ಲಿತ್ತು ಹೈದರಾಬಾದ್. ಅದನ್ನು ಹಿಂದಕ್ಕೆ ಈಗ ಕರ್ನಾಟಕದ ಮೆಟ್ರೋ ಆ ಕೀರ್ತಿಗೆ ಪಾತ್ರವಾಗ್ತಾ ಇದೆ. ಇದಾದ ನಂತರ ದಾವಣಗೆರೆಗೆ ಹೋಗ್ತಾರೆ ಪ್ರಧಾನಮಂತ್ರಿಗಳು. ಮೆಟ್ರೋದಲ್ಲಿ ಸಂಚಾರವನ್ನು ಕೂಡ ಮಾಡಲಿದ್ದಾರೆ. ಮೆಟ್ರೋದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂದರೆ ಇದು ಈಗಷ್ಟೇ ಚಾಲನೆಯನ್ನು ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳ ಜೊತೆ ಯಾರೆಲ್ಲ ಇರ್ತಾರೆ ಅವರಷ್ಟೇ. ಅದು ಸಾಕಷ್ಟು ಈಗ ಆಲ್ರೆಡಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ ಪ್ರಧಾನಮಂತ್ರಿಗಳು. ಆ ದೃಶ್ಯಾವಳಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿರುವಂಥದ್ದನ್ನ ಅವರು ಕೂಡ ಪ್ರಯಾಣವನ್ನು ಮಾಡ್ತಾರೆ. ಅದರಲ್ಲಿ ಸಿಲಿಕಾನ್ ಸಿಟಿ ಜನರ ಬಹುದಿನಗಳ ನಿರೀಕ್ಷೆ ಆಗಿತ್ತು ಇದು. ಆ ನಿರೀಕ್ಷೆ ಸಾಕಾರಗೊಳ್ತಾ ಇದೆ. ವೈಟ್ ಫೀಲ್ಡ್ ಟು KR ಪುರ 13.71 ಕಿಲೋಮೀಟರ್ ಉದ್ದದ ಮೆಟ್ರೋ ಸಂಚಾರ ಉದ್ಘಾಟನೆ ಆಗಿದೆ. ಪ್ರಧಾನಮಂತ್ರಿಗಳು ಉದ್ಘಾಟನೆಯನ್ನ ಮಾಡಿದ್ದಾರೆ. ಯಾವಾಗ ಆಗುತ್ತೆ ಅನ್ನುವಂಥ ನಿರೀಕ್ಷಣೆ ಇತ್ತು. ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಮೆಟ್ರೋ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಟೋಕನ್ ಕೊಡ್ತಾರಲ್ಲ, ಅದನ್ನು ಹಾಕಲಾಯಿತು. ನೀವು ಗಮನಿಸ್ತಾ ಇದ್ದೀರಾ, ಅಲ್ಲಿ ಪ್ರಧಾನಮಂತ್ರಿಗಳು ಬಂದರು ಟೋಕನ್ ಹಾಕ್ಬಿಟ್ಟು. ಅದಾದ್ಮೇಲೆ ತಾವರ್ಚಂದ್ ಗೆಹ್ಲೋಟ್ ಅವರು ಬರ್ಲಿಕ್ಕೆ ಹೋದ್ರು, ಅದು ಕ್ಲೋಸ್ ಆಗ್ಬಿಡ್ತು. ಪ್ರಧಾನಮಂತ್ರಿಗಳು ಎಸ್ಕಲೇಟರ್ ಮುಖಾಂತರ ಮೇಲ್ ಬಂದ್ರು. ಉದ್ಘಾಟನೆ ಆಗ್ತಾ ಇರುವಂತ ದೃಶ್ಯಾವಳಿಗಳು ಕೂಡ ಈಗ ಬರ್ತಾ ಇದೆ, ಗಮನಿಸಬಹುದು ನೀವು. ಅಲ್ಲಿ ಪ್ರಧಾನಮಂತ್ರಿಗಳು, ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು, ಮುಖ್ಯಮಂತ್ರಿಗಳಾಗಿರುವಂಥ ಬೊಮ್ಮಾಯಿ ಅವರು, ಅಲ್ಲಿನ ಸಂಸದರಾಗಿರುವಂಥ PC ಮೋಹನ್ ಅವರು, ಅಲ್ಲಿನ ಸ್ಥಳೀಯ ಶಾಸಕ ಅರವಿಂದ ಲಿಂಬಾವಳಿ, ಇವರೆಲ್ಲರೂ ಕೂಡ ಇದ್ರು. ಟಿಕೆಟ್ ತೆಗೆದುಕೊಳ್ತಾ ಇರುವಂಥ ದೃಶ್ಯಾವಳಿ ಕೂಡ ಸಿಕ್ಕಿದೆ, ಅದನ್ನು ಕೂಡ ನಿಮಗೆ ತೋರಿಸಿದ್ವಿ. ನೋಡಿ ಅಲ್ಲಿ ತೋರಿಸ್ತಾ ಇದ್ವಿ. ನರೇಂದ್ರ ಮೋದಿ ಅವರು ಟಿಕೆಟನ್ನು ಅಂದರೆ ಹಾಕ್ಬಿಟ್ಟು ಆ ಕಾಯಿನ ಹಾಕಿ ಬರ್ತಾರೆ. ಆಮೇಲೆ ತಾವರ್ಚಂದ್ ಗೆಹ್ಲೋಟ್ ಅವರು ಹಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಒಬ್ರಿಗೆ ಒಂದೇ ಟೋಕನ್ನು. ಮೋದಿ ಅವರು ಹೋದ್ರು ಅಂದ್ಬಿಟ್ಟು ಅವರು ಬರ್ಲಿಕ್ಕೆ ಹೋದ್ರು, ಆಗಲಿಲ್ಲ ರಾಜ್ಯಪಾಲರಿಗೆ. .71 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದಂತಹ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರಿಗೆ ಉಡುಗೊರೆಯನ್ನ ಕೂಡ ಕೊಡಲಾಗಿದೆ. ಮುಖ್ಯಮಂತ್ರಿಗಳು ಗಿಫ್ಟ್ ಅನ್ನ ಕೂಡ ಕೊಟ್ಟರು. ಅಲ್ಲಿ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಆ ವಿಜುವಲ್ಸ್ ಅನ್ನ ತೋರಿಸ್ತಾ ಇದೀವಿ ನಿಮಗೆ. ತುಂಬಾ ಅವಶ್ಯಕವಾಗಿದ್ದಂತಹ ಒಂದು ಮೆಟ್ರೋ ಮಾರ್ಗ ಇದು. ಇಲ್ಲಾಗ್ತಿದ್ದ ಹಾಗೆ ನಂತರ ದಾವಣಗೆರೆಯಲ್ಲಿ ನಡೆಯಲಿರುವಂತಹ ವಿಜಯ ಸಂಕಲ್ಪ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಮಂತ್ರಿಗಳು. 13.71 ಕಿಲೋಮೀಟರ್, 12 ನಿಲ್ದಾಣಗಳು ಬರ್ತವೆ ಇದರಲ್ಲಿ. ಇದರ ಯೋಜನಾ ವೆಚ್ಚ 4,249 ಕೋಟಿ ರೂಪಾಯಿ ಆಗಿತ್ತು.
ಆಕ್ಚುಲಿ ಈ ಒಂದು ಮಾರ್ಗ 15.81 ಕಿಲೋಮೀಟರ್, ಆದರೆ ಸದ್ಯಕ್ಕೆ ಪೂರ್ಣವಾಗಿರುವಂಥದ್ದು 13.71 ಕಿಲೋಮೀಟರ್. ಇದನ್ನ ಉದ್ಘಾಟನೆ ಮಾಡಲಾಯಿತು, ಚಾಲನೆಯನ್ನ ಕೂಡ ಕೊಡಲಾಯಿತು. ವಿಶ್ವ ದರ್ಜೆಯ ಇಂಧನ ದಕ್ಷ ಸ್ವಚ್ಛ ಸಾರಿಗೆ ವ್ಯವಸ್ಥೆಯನ್ನ ಒದಗಿಸ್ತಾ ಇದೆ ಈ ಒಂದು ಮೆಟ್ರೋ ಮಾರ್ಗ. ಪಾದಚಾರಿ ಮಾರ್ಗ ಅಂದ್ರೆ ಆ ಮೆಟ್ರೋ ನಿಲ್ದಾಣಗಳು ಬರ್ತಾವಲ್ಲ, 12 ನಿಲ್ದಾಣಗಳು, ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ರೋಡ್ ಕ್ರಾಸ್ ಮಾಡಲಿಕ್ಕೂ ಕೂಡ ಪಾದಚಾರಿ ಮಾರ್ಗವಾಗೂ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಬಹು ಉಪಯೋಗಿ ಆಗಿ ಮಾಡಲಾಗಿದೆ ಆ ಮೆಟ್ರೋ ನಿಲ್ದಾಣಗಳನ್ನು. ಸುಮಾರು 40% ಅಷ್ಟು ಸಮಯವನ್ನು ಕೂಡ ಉಳಿಸುತ್ತೆ ಈ ಒಂದು ಮೆಟ್ರೋ ಮಾರ್ಗ. ಹತ್ತತ್ರ 1 ಗಂಟೆ ಆಗ್ತಾ ಇತ್ತು ಆ ಒಂದು ಭಾಗದಲ್ಲಿ ಸಂಚರಿಸುವಂತ ಸಂದರ್ಭದಲ್ಲಿ. ಈಗ ಜಸ್ಟ್ 13ರಿಂದ 15 ನಿಮಿಷ ಆಗುತ್ತಷ್ಟೇ ಸಮಯವನ್ನ ಉಳಿಸ್ತಾ ಇದೆ ಆ ಮೆಟ್ರೋ ಮಾರ್ಗ. ಈ ಒಂದು ಮೆಟ್ರೋ ಮಾರ್ಗ ಚಾಲನೆಯ ನಿರೀಕ್ಷೆಯಲ್ಲಿದ್ರು ಆ ಭಾಗದ ಜನ. ಎಷ್ಟು ಕಾಯ್ತಾ ಇದ್ರು. ಸುಮಾರು 2ರಿಂದ 3 ಲಕ್ಷ ಜನ ಪ್ರತಿನಿತ್ಯ ಈ ಒಂದು ಮೆಟ್ರೋ ಮಾರ್ಗವನ್ನ ಬಳಸುವಂತಹ ಸಾಧ್ಯತೆ ಇದೆ. ಮೇನ್ ಆಗಿ ಸಂಚಾರ ದಟ್ಟಣೆಯನ್ನ ದೊಡ್ಡ ಮಟ್ಟದಲ್ಲೇ ಕಡಿಮೆ ಮಾಡುತ್ತೆ ಈ ಒಂದು ಮೆಟ್ರೋ ಮಾರ್ಗ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಅಲ್ಲಿ ಕೈಗಾರಿಕಾ ಕ್ಷೇತ್ರಗಳೆಲ್ಲವೂ ಕೂಡ ಇದೆ, ಅದಕ್ಕೂ ಕೂಡ ಒಂದು ರೀತಿಯಾಗಿ ಉತ್ತೇಜನವನ್ನ ನೀಡಿದಂತಾಗ್ತಾ ಇದೆ ಈ ಮೆಟ್ರೋ ಮಾರ್ಗದಿಂದಾಗಿ. ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಸೌಲಭ್ಯಗಳನ್ನು ಕೊಡಲಾಗಿದೆ. ಪ್ರತಿ ನಿಲ್ದಾಣದಲ್ಲೂ ಕೂಡ ಸಾಮಾನ್ಯವಾಗಿ 8 ಎಸ್ಕಲೇಟರ್ಗಳಿದ್ದಾವೆ, 4 ಎಲಿವೇಟರ್ಗಳು ಹಾಗೂ 8 ಸ್ಪೇರ್ ಕೇಸುಗಳನ್ನು ಅಳವಡಿಸಲಾಗಿರುವಂಥದ್ದು. ಅಲ್ಲಿ ಎಲ್ಲಾ ನಿಲ್ದಾಣಗಳಲ್ಲೂ ಕೂಡ 2 ದಿಕ್ಕುಗಳಲ್ಲೂ ಸರ್ವಿಸ್ ರಸ್ತೆಗಳಿದ್ದಾವೆ. ಎಲ್ಲಾ ನಿಲ್ದಾಣದಲ್ಲೂ ಅಂದ್ರೆ 12 ನಿಲ್ದಾಣ ಬರ್ತವೆ ಈ ಮಾರ್ಗದಲ್ಲಿ. ಆ 12 ನಿಲ್ದಾಣದಲ್ಲೂ ಕೂಡ 2 ಕಡೆನೂ ಸರ್ವಿಸ್ ರಸ್ತೆಯನ್ನ ಮಾಡಲಾಗಿದೆ. ಕೆಲವೊಂದು ನಿಲ್ದಾಣದಲ್ಲಿ ಬರೀ ಒಂದೊಂದು ಕಡೆ ಮಾತ್ರ ಇರುತ್ತೆ, ಒಂದು ಕಡೆ ಮಾತ್ರ ಹತ್ತೋದು, ಒಂದು ಕಡೆ ಮಾತ್ರ ಇಳಿಯೋದು. ಆದರೆ ಈ ಒಂದು ಮಾರ್ಗದಲ್ಲಿ ಮಾತ್ರ 2 ಕಡೆನೂ ಕೂಡ ಸರ್ವಿಸ್ ರಸ್ತೆಯನ್ನ ಮಾಡಲಾಗಿದೆ. 2 ಕಡೆನೂ ಕೂಡ ಎಸ್ಕಲೇಟರ್ಗಳನ್ನ ಮಾಡಲಾಗಿರುವಂಥದ್ದು, ಎಲಿವೇಟರ್ಗಳನ್ನ ಮಾಡಲಾಗಿದೆ, ಸ್ಪೇರ್ ಕೇಸ್ಗಳನ್ನ ಮಾಡಲಾಗಿದೆ. ಈ ರೀತಿಯಾಗಿ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಸೌಲಭ್ಯಗಳನ್ನು ನೀಡಲಾಗಿದೆ, ಸ್ಪೆಷಲಿ ಈ ಒಂದು ಮಾರ್ಗದಲ್ಲಿ. ಬಿಕಾಸ್ ಈ ಮಾರ್ಗದಲ್ಲಿ ಹೆಚ್ಚಿನ ಜನ ಓಡಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. IT ಕಂಪನಿಗಳಿರುವಂಥದ್ದು, ಅಲ್ಲಿ ಸಾಕಷ್ಟು ಕೈಗಾರಿಕಾ ಪ್ರದೇಶ ಕೂಡ ಅಲ್ಲಿರುವಂಥದ್ದು, ಫ್ಯಾಕ್ಟ್ರಿಗಳಿರುವಂಥದ್ದು. ಸೊ ಹೀಗಾಗಿ ಅದೆಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಈ ಒಂದು ಮೆಟ್ರೋ ಮಾರ್ಗ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದೆ ರಾಜ್ಯ ಸರ್ಕಾರ. ಹತ್ತಿರ ಒಂದು 5 ಲಕ್ಷದ ಮೇಲೆ ಪ್ರಯಾಣಿಕರು ಓಡಾಡ್ತಾರೆ ಅನ್ನುವಂಥ ನಿರೀಕ್ಷೆ BMRCLದು. ನಿನ್ನೆ ಅವರು ಮಾತನಾಡ್ತಾ ಇದ್ರು, BMRCL ಅಧಿಕಾರಿಯೊಬ್ರು. 5ರಿಂದ 6 ಲಕ್ಷ ಬೆಂಗಳೂರಿಗರಿಗೆ ಇದು ಅನುಕೂಲ ಆಗುತ್ತೆ ಈ ಒಂದು ಮೆಟ್ರೋ ಮಾರ್ಗ ಅಂತ ಹೇಳ್ತಾ ಇದ್ರು. ಕಂಪ್ಲೀಟ್ ಆಗಿ ಸಮಯವನ್ನ ಉಳಿಸುತ್ತೆ ಈ ಒಂದು ಮೆಟ್ರೋ ಮಾರ್ಗ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಹತ್ರ 1ರಿಂದ 1.5 ಗಂಟೆಗಳ ಕಾಲ ಪ್ರಯಾಣಿಸಬೇಕಾಗಿತ್ತು ಈ 14 ಕಿಲೋಮೀಟರ್ಗೋಸ್ಕರ. ಆದರೆ ಮೆಟ್ರೋದಲ್ಲಿ ಬಂದ್ರೆ ಜಸ್ಟ್ 13ರಿಂದ 15 ನಿಮಿಷ ಅನ್ನುವಂಥದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಡ್ತಾ ಇದ್ರು. ಪ್ರತಿ 10 ನಿಮಿಷಕ್ಕೊಂದೊಂದು ಮೆಟ್ರೋ ಟ್ರೈನ್ ಓಡಾಡುತ್ತೆ ಅನ್ನುವುದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಪ್ರತಿ 10 ನಿಮಿಷಕ್ಕೆ ಒಂದೊಂದು ಮೆಟ್ರೋ ಟ್ರೈನ್. ಆ ಒಂದು ಮಾರ್ಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುತ್ತೆ, ಪ್ರಯಾಣಿಕರು ಇರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಪ್ರತಿ ನಿಲ್ದಾಣ ಅಂದ್ರೆ 12 ನಿಲ್ದಾಣ ಇದೆಯಲ್ಲ, ಆ 12 ನಿಲ್ದಾಣದಲ್ಲೂ ಕೂಡ 2 ವೀಲರ್ ಪಾರ್ಕಿಂಗ್ ಇದೆ, 4 ಅಂದ್ರೆ 4 ವೀಲರ್ ಪಾರ್ಕಿಂಗು ಕೂಡ ಇರುವಂಥದ್ದು. ದ್ವಿಚಕ್ರ ವಾಹನಗಳಿಗೆ ಹೆಚ್ಚಿನದಾಗಿ ಪಾರ್ಕಿಂಗ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ಲಾಗಿದೆ 4 ವೀಲರ್ಗಿಂತ. ಅಲ್ಲಿ ಪಾರ್ಕಿಂಗ್ ಮಾಡಿ ನಂತರ ಈ ಮೆಟ್ರೋ ಸೇವೆಯನ್ನ ಬಳಸ್ಕೊಳ್ಬಹುದು. ಯಾಕೆಂದ್ರೆ ಕನೆಕ್ಟಿವಿಟಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತಲ್ಲ. ಆಮೇಲೆ ಸಾಕಷ್ಟು ಮೆಟ್ರೋ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ಅಲ್ಲಿ ಗಾಡಿಲಿ ಬಂದರೂ ಕೂಡ ಅಲ್ಲಿ ನಿಂತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ.
ಎಲ್ಲೆಲ್ಲೋ ನಿಲ್ಸಿ ಬರಬೇಕಾಗತ್ತೆ. ಎಷ್ಟೋ ಜನ ನೋ ಪಾರ್ಕಿಂಗ್ ಎಲ್ಲೆಲ್ಲ ನಿಲ್ಸ್ಕೊಂಬಂದು ಸಾಕಷ್ಟು ಫೈನನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಆ ರೀತಿಯಾಗಿ ಆಗಬಾರ್ದು, ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ 13.71 ಕಿಲೋಮೀಟರ್ ಮಾರ್ಗದಲ್ಲಿ 12 ನಿಲ್ದಾಣ ಬರ್ತವಲ್ಲ, ಆ 12 ನಿಲ್ದಾಣದಲ್ಲೂ ಕೂಡ 2 ವೀಲರ್ ಪಾರ್ಕಿಂಗ್, 4 ವೀಲರ್ ಪಾರ್ಕಿಂಗ್ ಮಾಡಲಾಗಿದೆ. ಅದರಲ್ಲಿ ಹೆಚ್ಚಿನದಾಗಿ 2 ವೀಲರ್ ಪಾರ್ಕಿಂಗಿಗೆ ಹೆಚ್ಚಿನ ಒಂದು ಪಾರ್ಕಿಂಗ್ ಸೌಲಭ್ಯವನ್ನ ಕೊಡಲಾಗಿದೆ. ಆಮೇಲೆ ಆಕ್ಚುಲಿ ಅಲ್ಲೊಂದು ಮಾರ್ಗ ಬರುತ್ತೆ ಸ್ಟಾಪು, ಪಟ್ಟಂದೂರು ಅಗ್ರಹಾರ ನಿಲ್ದಾಣ ಅಂತ. ಅಲ್ಲಿಯ ITPBಗೆ ನೇರ ಸಂಪರ್ಕ ಕಲ್ಪಿಸುವಂತ ಎತ್ತರಿಸಿದ ಒಂದು ಮಾರ್ಗ ಕೂಡ ಇದೆ. ಎಲ್ಲ ನಿಲ್ದಾಣಗಳಲ್ಲಿ ವಿಶೇಷ ಚೇತನರ ಅನುಕೂಲಕ್ಕಾಗಿ ರ್ಯಾಂಪ್ಗಳನ್ನ ಕೂಡ ಅಳವಡಿಸಲಾಗಿರುವಂಥದ್ದು, ಸಾಕಷ್ಟು ಸೌಲಭ್ಯಗಳನ್ನ ಕೂಡ ಮಾಡಲಾಗಿದೆ. ವಿಶೇಷ ಚೇತನರಿಗೆ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೂ ಕೂಡ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ನೀಡಲಾಗಿದೆ. ನೀವು ಹೋಗಿರ್ತೀರ, ಬೆಂಗಳೂರಿನಲ್ಲಿರುವಂಥವ್ರು ಮೆಟ್ರೋದಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾಮೂಲಿಯಾಗಿ ಒಂದು 2 ಎಸ್ಕಲೇಟರ್ಸ್ ಇದ್ರೆ ಹೆಚ್ಚು. ಆದರೆ ಈ ಒಂದು ಮಾರ್ಗದಲ್ಲಿ ಮಾತ್ರ ಆಲ್ಮೋಸ್ಟ್ ಪ್ರತಿ ನಿಲ್ದಾಣ 12 ನಿಲ್ದಾಣದಲ್ಲೂ ಕೂಡ 8 ಎಸ್ಕಲೇಟರ್ಗಳಿದ್ದಾವೆ, 4 ಎಲಿವೇಟರ್ಗಳಿದ್ದಾವೆ, 8 ಸ್ಪೇರ್ ಕೇಸ್ಗಳಿದ್ದಾವೆ. ಆಮೇಲೆ ಸರ್ವಿಸ್ ರಸ್ತೆ 2 ದಿಕ್ಕಲ್ಲೂ ಕೂಡ ಮಾಡಲಾಗಿದೆ. ನಾನಾ ರೀತಿಯಾದಂಥ ಅನುಕೂಲಗಳನ್ನ ಮಾಡಿಕೊಡ್ಲಾಗಿದೆ. ಆ ಒಂದು ಮಾರ್ಗದಲ್ಲಿ IT ಪಾರ್ಕ್ಗಳು ಸಾಕಷ್ಟಿದಾವೆ, ಕೈಗಾರಿಕಾ ಪ್ರದೇಶಗಳಿದಾವೆ, ಮಾಲ್ಗಳಿರುವಂಥದ್ದು, ಸಾಕಷ್ಟು ಆಸ್ಪತ್ರೆಗಳಿದಾವೆ. ಸುಮಾರು 500ಕ್ಕೂ ಹೆಚ್ಚು ಫಾರ್ಚೂನ್ ಕಂಪ್ನಿಗಳಿರುವಂಥದ್ದಲ್ಲಿ. ಸೊ ಹೀಗಾಗಿನೇ ನಿರೀಕ್ಷೆ ಏನಪ್ಪಾ ಅಂದ್ರೆ 5 ರಿಂದ 6 ಲಕ್ಷ ಜನ ಓಡಾಡ್ತಾರೆ ಈ ಮೆಟ್ರೋದಲ್ಲಿ ಅಂತ. ಆಮೇಲೆ ಕೈಗಾರಿಕಾ ಕ್ಷೇತ್ರಕ್ಕೆ ಮತ್ತಷ್ಟು ಉತ್ತೇಜನ ನೀಡಿದಂತಾಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಬಿಕಾಸ್ ಸಾಕಷ್ಟು ಫ್ಯಾಕ್ಟ್ರಿಗಳು ಓಪನ್ ಆಗುವಂಥ ನಿಟ್ಟಿನಲ್ಲಿ ಆ ಟ್ರಾಫಿಕ್ಗೆ ಕಿರಿಕಿರಿ ಇತ್ತು, ಅಲ್ಲೇ ಟೈಮ್ ಕಿಲ್ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಬಟ್ ಈ ಒಂದು ಮೆಟ್ರೋದಿಂದ ಇನ್ನಷ್ಟು ಉಪಯೋಗ ಆಗುತ್ತೆ, ಉತ್ತೇಜನವನ್ನ ನೀಡಿದಂತಾಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. 4,249 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಒಂದು ಮಾರ್ಗ ಇದು. ಪ್ರಧಾನಮಂತ್ರಿಗಳು ಮೆಟ್ರೋದಲ್ಲೂ ಕೂಡ ಸಂಚಾರವನ್ನ ಮಾಡಲಿದ್ದಾರೆ. ಮೆಟ್ರೋದಲ್ಲಿ ಒಬ್ಬ ಪ್ರಯಾಣಿಸುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಪ್ರೋಸೆಸ್ ಇರುತ್ತಲ್ಲ ಆ ಪ್ರೋಸೆಸ್ಸನ್ನು ಪಾಲನೆ ಮಾಡಿದ್ದಾರೆ ಮೋದಿ ಅವರು. ನಿಮಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳು ಅಲ್ಲಿನ ಸಿಬ್ಬಂದಿ ಜೊತೆ ಮಾತನಾಡ್ತಾ ಇರುವಂಥ ದೃಶ್ಯಾವಳಿ. ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ, ಗಮನಿಸ್ಬೋದು ನೀವು ಆ ದೃಶ್ಯವನ್ನು. ಸ್ಟೂಡೆಂಟ್ಸ್ಗಳ ಜೊತೆ ಮಾತನಾಡಿದ್ದಾರೆ ಪ್ರಧಾನಮಂತ್ರಿ ಅವರು. ಆ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡುವಂಥ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈಗ ಪ್ರಧಾನಮಂತ್ರಿಗಳು. ಈ ಟೈಮ್ನಲ್ಲಿ ಸ್ಟೂಡೆಂಟ್ಸ್ಗಳನ್ನು ಕೂಡ ಒಳಗಡೆ ಬಿಡಲಾಗಿತ್ತು. ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡೇ ಒಳಗಡೆ ಬಿಡೋದು ಅನಿರೀಕ್ಷಿತ ಅಲ್ಲ, ಇದು ನಿರೀಕ್ಷಿತ. ಯಾರ್ಯಾರು ಹೋಗ್ಬೇಕು ಒಳಗಡೆ, ಯಾರ್ಯಾರು ಇರಬೇಕು, ಪ್ರಧಾನಮಂತ್ರಿಗಳನ್ನ ಯಾರ್ಯಾರು ಮಾತಾಡಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಫಸ್ಟೇ ನಿರ್ಧಾರ ಆಗಿರುತ್ತೆ. ಅವರುಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ನಿಮಗೆ ತೋರಿಸ್ತಾ ಇದ್ದೀವಿ, ಆ ದೃಶ್ಯಾವಳಿಗಳನ್ನ ಗಮನಿಸ್ಬೋದು. ಒಂದು ಸ್ಟೂಡೆಂಟ್ಸ್ ಇದ್ದಾರೆ, BMRCLನ ನೌಕರಗಳು ಕೂಡ ಇರುವಂಥದ್ದು, ಆ ಸಿಬ್ಬಂದಿ ವರ್ಗದವರಿದ್ದಾರೆ, ಬೇರೆ ಬೇರೆ ಉದ್ಯೋಗಿಗಳಿದ್ದಾರೆ. ಅವ್ರ ಜೊತೆ ಎಲ್ಲ ಕೂಡ ಪ್ರಧಾನಮಂತ್ರಿಗಳು ಮಾತನಾಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಖುಷಿ, ಪ್ರಧಾನಮಂತ್ರಿಗಳನ್ನ ನೋಡ್ತಾ ಇದ್ದೀವಿ, ಅವ್ರ ಜೊತೆ ಕೂತ್ಕೊಂಡಿದ್ದೀವಿ, ಮತ್ತೆ ತುಂಬಾ ಹತ್ತಿರದಿಂದ ಮಾತನಾಡಿಸ್ತಾ ಇದ್ದೀವಿ ಅಂತ. ಅವ್ರ ಲೈಫಲ್ಲಿ ಮರಿಲಿಕ್ಕೆ ಆಗೋದಿಲ್ಲ ಇವೆಲ್ಲವೂ ಕೂಡ. ಇದ್ರೆ ಒಬ್ಬ ಪ್ರಧಾನಮಂತ್ರಿಯನ್ನ ಹತ್ತಿರದಿಂದ ನೋಡೋದೇ ಒಂದು ದೊಡ್ಡ ಭಾಗ್ಯ ಅದು. ಯಾಕಂದ್ರೆ ನಾವು ಏನೇ ಹೇಳ್ಬೋದು, ಸಿಗಲ್ಲ, ಆದರೆ ಸಿಕ್ಕಿದ್ದಾರೆ. ಸಿಕ್ಕಿದ ಮೇಲೆ ಫೋಟೋ ಎಲ್ಲ ಇದೆ. ಸೊ ಸಹಜವಾಗಿ ಅವ್ರ ಜೊತೆ ಎಲ್ಲ ಮಾತನಾಡಿದಂಥವ್ರು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಂಥವ್ರಿಗಂತೂ ಮರೆಯಲಾಗದ ನೆನಪು. ಫ್ರೇಮ್ ಹಾಕೊಂಡು ಇಟ್ಕೊಂಡಿರ್ತಾರೆ ಗ್ಯಾರಂಟಿ ಮನೇಲಿ. ಆ ವಿದ್ಯಾರ್ಥಿಗಳೆಲ್ಲ ಗಮನಿಸ್ತಾ ಇದ್ದೀರಾ,
ಅವರು ನೋಡ್ತಾನೆ ಖುಷಿ ಪಡ್ತಾ ಇದ್ದಾರೆ. ಅವ್ರ ಜೊತೆ ಮಾತನಾಡುವಂಥ ಭಾಗ್ಯ ಕೂಡ ಇತ್ತು ಆ ಮಕ್ಕಳಿಗೆ. ಏನೇನು ಪ್ರಶ್ನೆ ಕೇಳಿದಾರೋ ಗೊತ್ತಿಲ್ಲ ಪ್ರಧಾನಮಂತ್ರಿಗಳನ್ನ. ಅವ್ರ ಜೊತೆ ಮಾತನಾಡ್ತಾ ತುಂಬ ಆತ್ಮೀಯವಾಗಿ ಮಾತನಾಡಿದ್ದಾರೆ ಪ್ರಧಾನಮಂತ್ರಿಗಳು. ಆ ದೃಶ್ಯಾವಳಿಗಳೆಲ್ಲವೂ ಕೂಡ ಸರಿಯಾಗಿದೆ. ಆ ದೃಶ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋಗಳು ಇವು. ಮೆಟ್ರೋದ ಸಿಬ್ಬಂದಿ ವರ್ಗ, ನಮ್ಮ ಮೆಟ್ರೋದ ಸಿಂಬಲ್ ಇದೆ. ಮೆಟ್ರೋ ಸಿಬ್ಬಂದಿ ಹಾಕಿರುವಂಥ ಟಿ ಶರ್ಟ್ಗಳ ಮೇಲೆ ಗಮನಿಸ್ಬೋದು ನೀವು. ಕೆಲವು ಕಾರ್ಮಿಕರ ಜೊತೆನೂ ಕೂಡ ಮಾತನಾಡಿದ್ದಾರೆ ಪ್ರಧಾನಮಂತ್ರಿಗಳು ಮೆಟ್ರೋದಲ್ಲಿ ಸಂಚಾರವನ್ನು ಮಾಡುವಂಥ ಟೈಮ್ನಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಪಸ್ಸಾಗಿ ನಂತರ ದಾವಣಗೆರೆಯನ್ನ ತಲುಪಲಿದ್ದಾರೆ ಪ್ರಧಾನಮಂತ್ರಿ. ಈಗ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದೇ ಮಾರ್ಗದಲ್ಲಿ ವಾಪಸ್ ಆಗ್ತಾರೆ. ಇನ್ನು ಮೆಟ್ರೋ ಸಂಚಾರ ಮುಗಿದ ನಂತರ ಸಾಕಷ್ಟು ಜನ ಅಲ್ಲಿ ಕಾಯ್ತಾ ಇದ್ದಾರೆ ಆ ಮಾರ್ಗದುದ್ದಕ್ಕೂ ಕೂಡ ಮೋದಿ ಅವರನ್ನ ನೋಡಬೇಕು ಅಂತ. ಆದ್ರೂ ಪ್ರಧಾನಮಂತ್ರಿಗಳು ಎದ್ ನಿಂತು ಕೈ ಬೀಸಿ ಹೋಗ್ತಾರಾ ಅಥವಾ ಕಾರ್ನಲ್ಲೇ ಕುಳಿತುಕೊಂಡು ಕೈ ಬೀಸ್ಕೊಂಡು ಹೋಗ್ತಾರಾ ನೋಡಬೇಕು. ವಯಸ್ಸಿನ ಅಂತರವಿಲ್ಲದೆ ಸಾಕಷ್ಟು ಜನ ಬಂದಿದ್ದಾರೆ ಅಲ್ಲಿ. 85 ವರ್ಷದ ಒಬ್ರು ಅಜ್ಜಿ ಮಾತನಾಡ್ತಾ ಇದ್ರು, ಮೋದಿ ಅವರು ನೋಡ್ಲಿಕ್ಕೋಸ್ಕರ ಕೂತ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಇಲ್ಲಿ ಅಂತ. ಚಿಕ್ಕ ಮಕ್ಕಳುಗಳು ಕೂಡ ಬಂದಿದ್ರು ಮೋದಿ ಅವರನ್ನ ನೋಡಬೇಕು ಅಂತ. ವಯಸ್ಸಿನ ಭೇದ ಇಲ್ಲ, ನಲ್ಲಿ ಮೋದಿ ನೋಡ್ಬೇಕು ನಾವು. ಎಸ್, ಈಗ ವಿಜುವಲ್ಸ್ಗಳು ಬರ್ತಾ ಇದೆ, ನಿಮಗೆ ತೋರಿಸ್ತಾ ಇದೀವಿ. ಪ್ರಧಾನಮಂತ್ರಿಗಳು ಮಾತನಾಡಿರುವಂಥ ವಿಜುವಲ್ಸ್ಗಳು ಕಾರ್ಮಿಕರ ಜೊತೆ, ಮೆಟ್ರೋ ಸಿಬ್ಬಂದಿ ಜೊತೆ, ಅಧಿಕಾರಿಗಳ ಜೊತೆ, ವಿದ್ಯಾರ್ಥಿಗಳ ಜೊತೆ ಪ್ರಧಾನಮಂತ್ರಿಗಳು ಮಾತನಾಡಿರುವಂಥದ್ದು. ಚಾಲನೆ ಕೊಟ್ಟ ಬಳಿಕ, ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಆ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು ನೀವು. ಕಾರ್ಮಿಕರು ಸಾಥ್ ಕೊಟ್ಟಿದ್ರು, ವಿದ್ಯಾರ್ಥಿಗಳು ಸಾಥ್ ಕೊಟ್ಟಿದ್ರು, ಆ ಭಾಗದ ರಾಜಕಾರಣಿಗಳು ಸಾಥ್ ಕೊಟ್ಟಿದ್ರು. ಪಿ.ಸಿ. ಮೋಹನ್ ಕೂತ್ಕೊಂಡಿದ್ರು, ಅರವಿಂದ ಲಿಂಬಾವಳಿ ಸ್ಥಳೀಯ ಶಾಸಕ ಅವರು ಕೂತ್ಕೊಂಡಿದ್ರು. ಅವ್ರ ಜೊತೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವರು ಕೂಡ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಿದ್ರು ಪ್ರಧಾನಮಂತ್ರಿಗಳ ಜೊತೆಗೆ. ಅವಾಗಲೇ ಹೇಳ್ತಾ ಇದ್ನಲ್ಲ ನಾನು, ನಮ್ಮ ಮೆಟ್ರೋವನ್ನ ಉದ್ಘಾಟನೆ ಮಾಡಿದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅನ್ನುವಂಥ ಕೀರ್ತಿ ಕೂಡ ನರೇಂದ್ರ ಮೋದಿ ಅವರಿಗಿದೆ. ನಮ್ಮ ಮೆಟ್ರೋ ಇದುವರೆಗೂ ಒಬ್ಬರು ಪ್ರಧಾನಮಂತ್ರಿಗಳು ಚಾಲನೆಯನ್ನ ಕೊಟ್ಟಿರಲಿಲ್ಲ. ಚಾಲನೆ ಬೇರೆ, ಶಂಕುಸ್ಥಾಪನೆ ಬೇರೆ. ಶಂಕುಸ್ಥಾಪನೆಯನ್ನ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಮನಮೋಹನ್ ಸಿಂಗ್. ಆಮೇಲೆ 2017ರ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾಗಿದ್ದಂಥ ಪ್ರಣಬ್ ಮುಖರ್ಜಿ ಅವರು ಕೂಡ ಒಂದು ಹಸಿರು ಮಾರ್ಗಕ್ಕೆ ಚಾಲನೆಯನ್ನ ಕೊಟ್ಟಿದ್ರು, ಅವರು ಉದ್ಘಾಟನೆ ಮಾಡಿದ್ರು. ಆದರೆ ಪ್ರಧಾನಮಂತ್ರಿ ಒಬ್ಬರು ಅಂದರೆ ಅದು ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡ್ತಿರೋದು. ಅದು ಈ ಸಂದರ್ಭ ಬೇರೆ ಇದೆ ನೋಡಿ, ಎಲೆಕ್ಷನ್ ಸಂದರ್ಭ ಬೇರೆ ಅಲ್ವಾ. ಎಲೆಕ್ಷನ್ ಸಂದರ್ಭ ಆಗಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಬೇಗನೆ ಉದ್ಘಾಟನೆ ಆಯಿತು. ಮತ್ತೆ ಕೋಡ್ ಆಫ್ ಕಂಡಕ್ಟ್ ಎಲ್ಲಾದರೂ ಜಾರಿಯಾಗಿದ್ದಿದ್ರೆ ಇದು ಕೂಡ ಆಗ್ತಿರಲಿಲ್ಲ. ನಾನು ಅದಕ್ಕೆ ಅವಾಗಲೇ ಹೇಳ್ತಾ ಇದ್ದೆ, ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ಲಿಕ್ಕೂ ಮುಂಚೆ ಇದೇ ಕೊನೆಯ ಒಂದು ಉದ್ಘಾಟನೆ, ಚಾಲನೆ, ಶಂಕುಸ್ಥಾಪನೆ ಅಂತ ಹೇಳಬಹುದೇನು. ಯಾಕಂದರೆ 27, 28ರ ಸಂದರ್ಭದಲ್ಲಿ ಆ ಒಂದು ಡೇಟ್ಸ್ನಲ್ಲಿ ಸೋಮವಾರ ಅಥವಾ ಮಂಗಳವಾರ ಚುನಾವಣಾ ಅಧಿಕಾರಿಗಳು ಎಲೆಕ್ಷನ್ ಯಾವಾಗ ಮತ್ತೆ ಆ ನೀತಿ ಸಂಹಿತೆ ಎಲ್ಲವೂ ಕೂಡ ಅವಾಗಲೇ ಜಾರಿಯಾಗ್ಬಿಡುತ್ತೆ. ಸೊ ಹೀಗಾಗಿನೇ ಅದಕ್ಕೂ ಮುಂಚೆ ಈ ಕೆಲವೊಂದು ಪ್ರೋಗ್ರಾಮ್ಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದಾದಮೇಲೆ ಯಾವುದೇ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿರಲಿ ಅಥವಾ ಯಾವುದೇ ಯೋಜನೆಗೆ ಚಾಲನೆಯನ್ನ ಕೊಡಲಿಕ್ಕೆ ಆಗೋದಿಲ್ಲ, ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಿರುತ್ತೆ. ಅವಾಗ ಏನಿದ್ರು ಕೂಡ ಪಕ್ಷದ ಪರವಾಗಿ ಬಂದು ಪ್ರಚಾರವನ್ನ ಮಾಡಿ ಹೋಗಬೇಕಾಗುತ್ತೆ. ಸೊ ಹೀಗಾಗಿ ಅದಕ್ಕೂ ಮುಂಚೆನೆ ಯಾವೆಲ್ಲ ಕಾಮಗಾರಿಗಳಿಗೆ, ಯಾವೆಲ್ಲ ಯೋಜನೆಗಳಿಗೆ ಚಾಲನೆಯನ್ನ ಕೊಡ್ಬೋದು ಆ ಕೆಲಸ ಆಗ್ತಾ ಇದೆ. ಅಭಿವೃದ್ಧಿ ಮಂತ್ರವನ್ನ ಜಪಿಸ್ತಾ ಕರ್ನಾಟಕದಲ್ಲಿ ಮತ ಬೇಟೆ ಆಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಒಂದು ಲೆಕ್ಕದಲ್ಲಿ ನಾವು ನೋಡಿದ್ರೆ 2023ರಲ್ಲಿ ಈ ಒಂದು 3 ತಿಂಗಳಲ್ಲಿ
ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಪ್ರಧಾನಮಂತ್ರಿಗಳು 7 ಬಾರಿ ರಾಜ್ಯಕ್ಕೆ ಬಂದಿದ್ದಾರೆ. ಜಸ್ಟ್ 3 ಮಂತ್ಸ್ ಅಲ್ಲಿ 7 ಬಾರಿ ರಾಜ್ಯಕ್ಕೆ ಬಂದಿರುವಂಥದ್ದು. 7 ಬಾರಿ ಬಂದಂಥ ಸಂದರ್ಭದಲ್ಲೂ ಕೂಡ ನಾನಾ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ, ನಾನಾ ಯೋಜನೆಗಳಿಗೆ, ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ, ಅಡಿಗಲನ್ನು ಹಾಕಿದ್ದಾರೆ. ಈ ರೀತಿಯಾಗಿ ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿಯನ್ನ ಮಾಡ್ತಾ ಇದೆ ಅಂತ ಬಿಂಬಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹು ನಿರೀಕ್ಷಿತ ವೈಟ್ಫೀಲ್ಡ್ KR ಪುರ ಈ ಒಂದು ಮೆಟ್ರೋ ಸಂಚಾರವನ್ನ ಈಗ ಆಲ್ರೆಡಿ ಉದ್ಘಾಟನೆ ಮಾಡಿ ಅದರಲ್ಲಿ ಸಂಚಾರವನ್ನ ಕೂಡ ಮಾಡ್ತಾ ಇದ್ದಂಥ ದೃಶ್ಯಾವಳಿಗಳು ಸಿಕ್ಕಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ರಾಜಕಾರಣಿಗಳ ಜೊತೆ ಮಾತನಾಡಿದ್ರು, ಅದರ ಜೊತೆಗೆ ಆ ಒಂದು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡ್ಕೊಂಡು ಹೋದ್ರು. ಅದರ ಜೊತೆಗೆ ನಮ್ಮ ಮೆಟ್ರೋದ ಸಿಬ್ಬಂದಿ ಜೊತೆ, ಉದ್ಯೋಗಿಗಳ ಜೊತೆನೂ ಕೂಡ ಮಾತನಾಡಿದ್ರು, ಕಾರ್ಮಿಕರ ಜೊತೆ ಮಾತನಾಡಿರುವಂಥ ದೃಶ್ಯಾವಳಿಗಳು ಕೂಡ ಸಿಕ್ಕಿದಾವೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆ ಸ್ಥಳೀಯ ಸಂಸದ, ಶಾಸಕರು ಕೂಡ ಪ್ರಧಾನಮಂತ್ರಿಗಳಿಗೆ ಸಾಥ್ ಕೊಟ್ಟಿದ್ರು. ಅರವಿಂದ ಲಿಂಬಾವಳಿ ಮತ್ತು PC ಮೋಹನ್ ಅವರು. ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ, ಗಮನಿಸ್ಬೋದು. ಸುಮಾರು 12 ನಿಲ್ದಾಣಗಳು ಬರ್ತವೆ. 13.71 ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಪ್ರತಿ ಕಿಲೋಮೀಟರ್ನಲ್ಲೂ, ಪ್ರತಿಯೊಂದು ನಿಲ್ದಾಣದಲ್ಲೂ ಕೂಡ ನಾನಾ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡಲಾಗಿದೆ. ಅತ್ಯಾಧುನಿಕ ಸೌಲಭ್ಯಗಳು ಏನೇನೆಲ್ಲ ಕೊಡ್ಬೋದು ಒಂದು ಮೆಟ್ರೋ ನಿಲ್ದಾಣದಲ್ಲಿ, ಅವೆಲ್ಲವೂ ಕೂಡ ವೈಟ್ಫೀಲ್ಡ್ KR ಪುರ ಮೆಟ್ರೋ ನಿಲ್ದಾಣದಲ್ಲಿ ಇದ್ದಾವೆ. ಸುಮಾರು ಒಂದೊಂದು ನಿಲ್ದಾಣದಲ್ಲೂ ಕೂಡ ನಾನು ಆಗಲೇ ಹೇಳ್ತಾ ಇದ್ದೆ, 8 ಎಸ್ಕಲೇಟರ್ಗಳಿರುವಂಥದ್ದು, 4 ಎಲಿವೇಟರ್ಗಳಿದ್ದಾವೆ. ಈ ರೀತಿಯಾಗಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೊಡಲಾಗಿದೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲೂ ಕೂಡ ಪಾರ್ಕಿಂಗ್ ಅನ್ನುವಂಥದ್ದು ಇರೋದಿಲ್ಲ. ಆದರೆ ಈ ಮೆಟ್ರೋ ನಿಲ್ದಾಣಗಳಲ್ಲಿ 2 ವೀಲರ್ ಪಾರ್ಕಿಂಗು, 4 ವೀಲರ್ ಪಾರ್ಕಿಂಗ್ಗಳಿದ್ದಾವೆ. ಆಮೇಲೆ ಡಬಲ್ ಸೈಡ್ ಸರ್ವಿಸ್ ರೋಡ್ ಇರುವಂಥದ್ದು. ಬೆಂಗಳೂರು ಚಿಕ್ಕಬಳ್ಳಾಪುರ ಮೋದಿ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಈಗ ದಾವಣಗೆರೆಯತ್ತ ಹೋಗ್ತಾ ಇದ್ದಾರೆ. ಹೊಸ ಶಕೆ ಆ ಭಾಗದಲ್ಲಿ ಪ್ರಧಾನಮಂತ್ರಿಗಳು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಲಾಗ್ತದೆ. ಮಾರ್ಚ್ 1ರಿಂದ ವಿಜಯ ಸಂಕಲ್ಪ ಯಾತ್ರೆ ಆರಂಭವಾಗಿತ್ತು. ಮಾರ್ಚ್ 1ರಿಂದ, ಮಾರ್ಚ್ 1, 2, 3 ರಾಜ್ಯದ 4 ಕಡೆಗಳಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನ ಆರಂಭ ಮಾಡಲಾಗಿತ್ತು. ಒಂದು ಅಮಿತ್ ಶಾ ಅವರು, JP ನಡ್ಡಾ ಅವರು, ಅದರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಆ ವಿಜಯ ಸಂಕಲ್ಪ ಯಾತ್ರೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ರು. ಈಗ ಅದರ ಸಮಾರೋಪ ಸಮಾರಂಭ ನಡೀತಾ ಇದೆ, ಮಹಾಸಂಗಮ ನಡೀತಾ ಇದೆ ದಾವಣಗೆರೆಯಲ್ಲಿ. ಮಹಾಸಂಗಮದಲ್ಲಿ ಪ್ರಧಾನಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಪ್ರಧಾನಿ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಸಮಾವೇಶ ನಡೆಯುವಂತ ಜಾಗದ ಒಳಗಡೆ ನರೇಂದ್ರ ಮೋದಿ ಅವರು ಒಂದು ರೋಡ್ ಶೋ ಮಾಡ್ತಾರೆ. ರೋಡ್ ಶೋ ಅಂದ್ರೆ ಆ ಒಂದು ಸ್ಟೇಜ್ ಒಳಗಡೆ ಆ ಜನ ಇರ್ತಾರಲ್ಲ, ಅದರ ಮಧ್ಯದಿಂದ ನಡ್ಕೊಂಡು ಹೋಗ್ತಾರೆ. ಚಿಕ್ಕಬಳ್ಳಾಪುರ, ಬೆಂಗಳೂರಿನ ಕಾರ್ಯಕ್ರಮ ಮುಗಿತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದಾವಣಗೆರೆಗೆ ಹೋಗಿ ತಲುಪ್ತಾರೆ ಪ್ರಧಾನಮಂತ್ರಿಗಳು. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.